ಅರೆ ಮೀನಾಕ್ಷಿ, ಎದ್ದು ಬಾ. ಬೆಳಗ್ಗೆ 5 ಗಂಟೆ ಆಗಿದೆ. ಬೇಗನೆ ಬಾವಿಯಿಂದ ನೀರು ತೆಗೆದುಕೊಂಡು ಬಾ. ಸರಿ ಅಮ್ಮ, ನಾನು ಈಗ್ಲೇ ಹೋಗ್ತೇನೆ. ಮೀನಾಕ್ಷಿ ಯಾವುದೇ ಪ್ರಶ್ನೆ ಕೇಳದೆ ಎದ್ದು ಕತ್ತಲೆಯಲ್ಲಿಯೇ ನೀರು ತುಂಬಲು ಬಾವಿಯ ಕಡೆಗೆ ಹೊರಟಳು. ಗ್ರಾಮದ ಬೀದಿಗಳು ಸಹ ನಿರ್ಜನವಾಗಿದ್ದವು. ಎಲ್ಲೆಡೆ ಕತ್ತಲು ಆವರಿಸಿತ್ತು ಮತ್ತು ಮೀನಾಕ್ಷಿ ತನ್ನ ಕೈಯಲ್ಲಿ ಮಡಕೆಯನ್ನು ಹಿಡಿದು ನಿಧಾನವಾಗಿ ಬಾವಿಯ ಕಡೆಗೆ ಮುಂದೆ ಸಾಗುತ್ತಿದ್ದಳು. ಮೀನಾಕ್ಷಿಯ ತಾಯಿ ಸತ್ತಾಗಿನಿಂದ ಅವಳ ಮಲತಾಯಿ ಸರಸ್ವತಿ ಅವಳ ಜೀವನವನ್ನು ನರಕ ಮಾಡಿದ್ದಳು. ಯಾವುದೇ ತಪ್ಪು ಮಾಡದಿದ್ದರೂ ಮೀನಾಕ್ಷಿ ಪ್ರತಿದಿನವೂ ನೋವು ಮತ್ತು ಕಷ್ಟವನ್ನು ಅನುಭವಿಸುತ್ತಿದ್ದಳು. ಅರೆ ಮಗಳೇ, ಇಷ್ಟು ಬೇಗ ನೀರು ತೆಗೆದುಕೊಳ್ಳಲು ಏಕೆ ಬಂದೆ? ಇನ್ನೂ ಎಲ್ಲೆಡೆ ಕತ್ತಲೆಯೇ ಇದೆ. ಮನೆಯಲ್ಲಿ ನೀರಿಲ್ಲ. ಅಚ್ಚ, ಸರಿ ಮಗಳೇ, ನೀರು ತೆಗೆದುಕೊಂಡು ಹೋಗು. ಮೀನಾಕ್ಷಿ ಹೊರಗಿನಿಂದ ನೀರು ತುಂಬಿಕೊಂಡು ತನ್ನ ಮನೆಯ ಅಂಗಳಕ್ಕೆ ಬಂದ ತಕ್ಷಣ ಅವಳ ಮಲತಾಯಿ ಸರಸ್ವತಿ ಈಗಾಗಲೇ ಕೋಪದಿಂದ ಅವಳಿಗಾಗಿ ಕಾಯುತ್ತ ನಿಂತಿದ್ದಳು. ಅರೆ ಮೀನಾಕ್ಷಿ, ಎಲ್ಲಿಗೆ ಹೋಗಿ ಸತ್ತಿದ್ದೆ? ಇಷ್ಟು ತಡ ಹೇಗಾಯಿತು? ಈಗ ನನ್ನ ಮಗಳು ಏಳುತ್ತಾಳೆ. ಬೇಗ ಹೋಗಿ ನನ್ನ ಮಗಳಿಗೆ ಬಿಸಿ ನೀರು ತಯಾರಿಸು. ಅವಳಿಗೆ ಬೆಳಗಿನ ತಿಂಡಿಯನ್ನೂ ಮಾಡಿಕೊಡು. ಮೀನಾಕ್ಷಿ ಯಾವುದೇ ದೂರು ಹೇಳದೆ ತಕ್ಷಣ ಅಡುಗೆ ಮನೆಗೆ ಹೋಗಿ ಕೆಲಸದಲ್ಲಿ ತೊಡಗಿಕೊಂಡಳು. ಈ ನಡುವೆ ರಘು ಅಲ್ಲಿ ನಡೆಯುತ್ತಿದ್ದ ಎಲ್ಲವನ್ನೂ ಮೌನವಾಗಿ ನೋಡುತ್ತಿದ್ದನು. ಆದರೆ ಅವನು ಸಂಪೂರ್ಣವಾಗಿ ಅಸಹಾಯಕನಾಗಿದ್ದನು. ತನ್ನ ಕ್ರೂರ ಹೆಂಡತಿಯ ಮುಂದೆ ಭಯದಿಂದ ಅವನಿಗೆ ಏನನ್ನೂ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅಮ್ಮ, ಬೇಗ ನನಗಾಗಿ ನೀರು ತರಿಸಿಕೊಡಿ. ಗಳೇ, ನೀನು ಎದ್ಯಾ? ಇರು, ನಾನು ಈಗಲೇ ನಿನಗಾಗಿ ನೀರು ತರಿಸಿಕೊಡುತ್ತೇನೆ. ಅರೆ ಮೀನಾಕ್ಷಿ, ಓ ಮೀನಾಕ್ಷಿ, ಎಲ್ಲಿಗೆ ಸತ್ತು ಹೋಗಿದ್ದೀಯಾ? ಅರೆ ಕಾಳ್ಮುಖಿ, ನನ್ನ ಮಗಳು ಎಷ್ಟು ಹೊತ್ತಿನಿಂದ ನೀರು ಕೇಳ್ತಿದ್ದಾಳೆ. ನಿನಗೆ ಕೇಳಿಸುತ್ತಿಲ್ಲವೇ? ಇರುತ್ತೆ ಅಮ್ಮ, ನಾನು ಈಗ್ಲೇ ತಗೊಂಡು ಬರುತ್ತೇನೆ. ಮೀನಾಕ್ಷಿ ಭಯದಿಂದ ಬೇಗನೆ ಅಡುಗೆ ಮನೆಯಿಂದ ಬಿಸಿ ನೀರಿನ ಪಾತ್ರೆಯನ್ನು ತೆಗೆದುಕೊಂಡು ತನ್ನ ಮಲತಂಗಿ ರಿಯಾ ಬಳಿಗೆ ಹೋದಳು. ರಿಯಾಳ ಸ್ವಭಾವವು ಅವಳ ತಾಯಿಯಂತೆಯೇ ಇತ್ತು. ಮೀನಾಕ್ಷಿಗೆ ಕಿರುಕುಳ ನೀಡಲು ಅವಳು ಯಾವುದೇ ಅವಕಾಶವನ್ನೂ ಬಿಡುತ್ತಿರಲಿಲ್ಲ. ತನ್ನ ತಾಯಿ ಮಾಡುವ ಪ್ರತಿಯೊಂದು ತಪ್ಪು ಕೆಲಸದಲ್ಲೂ ಅವಳು ಅವಳಿಗೆ ಬೆಂಬಲ ನೀಡುತ್ತಿದ್ದಳು. ಅರೆ ಅಮ್ಮ, ಇದೇನು? ನೀರು ತುಂಬಾ ಬಿಸಿಯಾಗಿದೆ. ನನ್ನ ಬಾಯಿಯೇ ಸುಟ್ಟು ಹೋಯಿತು. ಅರೆ ಕರ್ಮಜಲಿ, ಇಷ್ಟು ಬಿಸಿ ನೀರನ್ನು ತಂದಿದ್ದೀಯಾ? ನನ್ನ ಮಗಳನ್ನು ಸುಡಿಸಲು ಬಯಸುತ್ತಿದ್ದೀಯಾ? ಇಲ್ಲ ಅಮ್ಮ, ನನ್ನ ಉದ್ದೇಶ ಹಾಗಿರ್ಲಿಲ್ಲ. ನಾನು ಈಗ್ಲೇ ಬೇರೆ ನೀರು ತಗೊಂಡು ಬರುತ್ತೇನೆ. ಮೀನಾಕ್ಷಿಯೇ ಮನೆಯಲ್ಲಿ ಎಲ್ಲರಿಗಿಂತ ಹೆಚ್ಚು ಮತ್ತು ಕಷ್ಟದ ಕೆಲಸಗಳನ್ನು ಮಾಡುತ್ತಿದ್ದಳು. ಆದರೂ ಅದಕ್ಕೆ ಪ್ರತಿಯಾಗಿ ಅವಳಿಗೆ ಯಾವಾಗಲೂ ಸಿಗುತ್ತಿದ್ದದ್ದು ಬೈಗುಳ, ಕೋಪ ಮತ್ತು ಅವಮಾನ ಮಾತ್ರ. ನಾನೀಗ ಕೆಲಸಕ್ಕೆ ಹೊರಡಬೇಕು. ಮೀನಾಕ್ಷಿ ತಕ್ಷಣ ಅಡುಗೆ ಮನೆಯ ಕಡೆಗೆ ಹೋಗಿ ತನ್ನ ತಂದೆಗಾಗಿ ಊಟವನ್ನು ತಂದುಕೊಟ್ಟಳು. ಮಗಳೇ, ನನ್ನನ್ನು ಕ್ಷಮಿಸು. ನಾನು ನಿನಗಾಗಿ ಮಲತಾಯಿಯನ್ನು ಅಲ್ಲ, ಒಂದು ಕಷ್ಟವನ್ನೇ ಮನೆಗೆ ತಂದಿದ್ದೇನೆ. ಪರವಾಗಿಲ್ಲ ಅಪ್ಪ, ನೀವು ನನ್ನ ಜೊತೆ ಪ್ರೀತಿಯಿಂದ ಮಾತನಾಡ್ತೀರಲ್ಲ, ನನ್ಗಷ್ಟೇ ಸಾಕು. ತನ್ನ ಮಗಳ ಇಷ್ಟು ಅರ್ಥಪೂರ್ಣ ಮಾತುಗಳನ್ನು ಕೇಳಿ ರಘುವಿನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅವನು ಸುಮ್ಮನೆ ತನ್ನ ಊಟವನ್ನು ತೆಗೆದುಕೊಂಡು ಕೆಲಸಕ್ಕೆ ಹೊರಟನು. ಮೀನಾಕ್ಷಿಯ ಇಡೀ ದಿನ ಬೆಳಗ್ಗಿನ ಕಷ್ಟಕರ ಮನೆ ಕೆಲಸಗಳಿಂದಲೇ ಆರಂಭವಾಗುತ್ತಿತ್ತು. ರಾತ್ರಿ ತನಕ ನಿರಂತರವಾಗಿ ಕೆಲಸ ಮಾಡುತ್ತಲೇ ಅವಳ ದಿನ ಮುಗಿಯುತ್ತಿತ್ತು. ಮೀನಾಕ್ಷಿಗೆ ಇಡೀ ದಿನದಲ್ಲಿ ಸ್ವಲ್ಪವೂ ವಿಶ್ರಾಂತಿ ಪಡೆಯಲು ಸಮಯ ಸಿಗುತ್ತಿರಲಿಲ್ಲ. ಅವಳು ಬೆಳಗ್ಗಿನಿಂದ ಸಂಜೆಯವರೆಗೂ ನಿರಂತರವಾಗಿ ಮನೆಯ ಕೆಲಸಗಳನ್ನು ಮಾಡುತ್ತಲೇ ಇರುತ್ತಿದ್ದಳು. ಅವಳು ತನ್ನ ಚಿಕ್ಕ ಮಲತಂಗಿ ರಿಯಾಳ ಸೇವೆ ಮಾಡುತ್ತಾ ತನ್ನ ಮಲತಾಯಿ ಸರಸ್ವತಿಯ ಕಹಿ ಮಾತುಗಳನ್ನು ಕೇಳುತ್ತಾ ಇರುತ್ತಿದ್ದಳು. ಮೀನಾಕ್ಷಿಯ ಜೀವನದಲ್ಲಿ ಪ್ರತಿದಿನವೂ ಇದೇ ದುಃಖ ಮತ್ತು ಕಿರುಕುಳದೊಂದಿಗೆ ಕಳೆಯುತ್ತಿತ್ತು. ಅರೆ ರಘು, ನಿನ್ನ ಮಗಳು ಮೀನಾಕ್ಷಿಗೆ ಈಗ ಎಷ್ಟು ವರ್ಷ ವಯಸ್ಸಾಯಿತು? ಅರೆ ಕಾಕ, ನನ್ನ ಮಗಳು ಮೀನಾಕ್ಷಿಗೆ ಈಗ ಪೂರ್ಣ 18 ವರ್ಷ ವಯಸ್ಸಾಗಿದೆ. ಅರೆ ಮಗ, ಹಾಗಾದ್ರೆ ಅವಳಿಗೆ ಮದುವೆ ಮಾಡಬೇಕಲ್ಲವೇ? ಹೌದು ಕಾಕ, ಮದುವೆ ಮಾಡಲೇಬೇಕು. ನನ್ನ ಗಮನದಲ್ಲಿ ಒಬ್ಬ ಹುಡುಗ ಇದ್ದಾನೆ. ನೀನು ಹೇಳಿದರೆ ನಾನು ಅವರ ಜೊತೆ ಮಾತಾಡುತ್ತೇನೆ. ಹೌದು ಕಾಕ, ಮಾತಾಡಿ. ನನ್ನ ಮಗಳು ಮೀನಾಕ್ಷಿ ತುಂಬಾ ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಆಸೆ. ಅವಳು ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದಾಳೆ.
ಅರೆ ಹೌದು ರಘು, ಇದೇ ರೀತಿಯ ಸಂಬಂಧ. ನಾನು ನಾಳೆ ಅವರನ್ನು ನಿನ್ನ ಮನೆಗೆ ಕಳುಹಿಸುತ್ತೇನೆ. ಒಳ್ಳೆಯದು ಕಾಕ, ನೀವು ಅವರನ್ನು ಕಳುಹಿಸಿ. ಮೀನಾಕ್ಷಿ, ಓ ಮೀನಾಕ್ಷಿ, ಮಗಳೇ ಬಾ, ನನ್ನ ಊಟ ತಂದುಕೊಡು. ಮರುದಿನ ಮೀನಾಕ್ಷಿಯನ್ನು ನೋಡಲು ಹುಡುಗನ ತಾಯಿ ಮತ್ತು ಮನೆಯವರು ರಘುವಿನ ಮನೆಗೆ ಬಂದರು. ರೀ, ಇವರು ಯಾರು? ಅರೆ ಸರಸ್ವತಿ, ಇವರು ಹುಡುಗನ ಮನೆಯವರು. ಇವರು ನಮ್ಮ ಮೀನಾಕ್ಷಿಯನ್ನು ನೋಡಲು ಬಂದಿದ್ದಾರೆ. ಓಹೋ, ಹಾಗಾದ್ರೆ ಹುಡುಗ ಏನ್ ಕೆಲಸ ಮಾಡುತ್ತಾನೆ? ಹುಡುಗ ಇಂಜಿನಿಯರ್ ಆಗಿದ್ದಾನೆ ಮತ್ತು ಅವರ ಬಳಿ ಸಾಕಷ್ಟು ಜಮೀನು ಆಸ್ತಿ ಇದೆ. ಅರೆ ರೀ, ನೀವೆದಂತ ಮಾತುಗಳನ್ನಾಡ್ತಿದ್ದೀರಿ? ಈಗ ಮೀನಾಕ್ಷಿ ತುಂಬಾ ಚಿಕ್ಕವಳು. ಅವಳಿಗೆ ಆಟವಾಡುವ ಮತ್ತು ಓದುವ ವಯಸ್ಸು. ನಾನವಳನ್ನು ಇಷ್ಟು ಬೇಗ ಮದುವೆಯ ಬಂಧನಕ್ಕೆ ಕಟ್ಟಲು ಸಾಧ್ಯವಿಲ್ಲ. ನೀವು ದಯವಿಟ್ಟು ಹೋಗಿ. ಅರೆ ಸೀಮಾ, ಇಷ್ಟು ಒಳ್ಳೆಯ ಸಂಬಂಧವಾಗಿತ್ತು, ನೀನು ಏಕೆ ಬೇಡ ಎಂದು ಹೇಳಿದೆ? ಅರೆ ರೀ, ಹುಡುಗರಿಗೇನ್ ಕೊರತೆ? ಊರಿನಲ್ಲಿರುವ ಎಲ್ಲ ಹುಡುಗರು ಸತ್ತು ಹೋಗಿದ್ದಾರೆಯೇ? ಹರೀರಿ, ಮೀನಾಕ್ಷಿ ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡುತ್ತಾಳೆ ಅಂತ ನೀವು ಇಷ್ಟು ಬೇಗ ಅವಳ ಮದುವೆ ಮಾಡಲು ಹೊರಟಿದ್ದೀರಾ? ಹುಡುಗನನ್ನು ಹೊಗಳುವುದನ್ನು ಕೇಳಿದ ತಕ್ಷಣ ಸೀಮಾಳಿಗೆ ತುಂಬಾ ಅಸೂಯೆಯಾಯಿತು. ಅವಳಿಗೆ ಒಳಗೊಳಗೆ ತುಂಬಾ ಕೋಪ ಬಂದಿತು. ತಕ್ಷಣ ನಾಟಕ ಮಾಡುತ್ತಾ ಮಾತನಾಡಲು ಶುರು ಮಾಡಿದಳು. ಸೀಮಾಳ ಕಹಿ ಮಾತುಗಳನ್ನು ಕೇಳಿದ ಹುಡುಗನ ಮನೆಯವರು ಅಲ್ಲಿಂದ ಹಿಂತಿರುಗಿ ಹೋದರು. ಎಂದಿನಂತೆ ರಘು ಭಯದಿಂದ ಸುಮ್ಮನೆ ತಲೆ ತಗ್ಗಿಸಿಕೊಂಡು ನಿಂತಿದ್ದನು. ಆದರೆ ಸೀಮಾ ಮಾತ್ರ ಮನಸ್ಸಿನಲ್ಲಿ ಈ ವಿಷಯದಿಂದ ತುಂಬಾ ಸಂತೋಷ ಪಡುತ್ತಿದ್ದಳು. ರಘುವಿನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅವನು ಸುಮ್ಮನೆ ಅಲ್ಲಿಂದ ಹೊರಟು ಹೋದನು. ಆದರೆ ಸೀಮಾಳ ಕಿರುಕುಳ ಮಾತ್ರ ಕಡಿಮೆಯಾಗಲಿಲ್ಲ. ಒಂದು ದಿನ ಮಧ್ಯಾಹ್ನದ ಸಮಯವಾಗಿತ್ತು. ಆಕಾಶದಲ್ಲಿ ಸೂರ್ಯನು ಬಹಳ ತೀವ್ರವಾಗಿ ಹೊಳೆಯುತ್ತಿದ್ದನು. ಹೊರಗೆ ಸುಡುತ್ತಿರುವಂತಹ ಕಡು ಬಿಸಿಲಿತ್ತು. ಅಮ್ಮ ನೋಡಿ, ಎಷ್ಟು ಬಿಸಿಲು ಇದೆ. ನನ್ನ ಚಪ್ಪಲಿಯೂ ಹರಿದು ಹೋಗಿದೆ. ನಾನು ಹೊರಗೆ ಹೇಗೆ ಹೋಗಲಿ? ಅರೆ ನನ್ನ ರಾಣಿ ಮಗಳೇ, ನೀನ್ ಯಾಕೆ ಚಿಂತೆ ಮಾಡುತ್ತೀಯಾ? ಮನೆಯಲ್ಲಿ ಕೆಲಸದವಳು ಇದ್ದಾಳಲ್ಲ, ನೀನು ಹೋಗುವುದ ಅಗತ್ಯವೇನು? ಮೀನಾಕ್ಷಿ, ಓ ಮೀನಾಕ್ಷಿ, ಇಲ್ಲಿ ಬಾ. ಸೀಮಾ ಜೋರಾಗಿ ಕೂಗಿದಾಗ ಮೀನಾಕ್ಷಿ ಗಾಬರಿಗೊಂಡು ಅಡುಗೆ ಮನೆಯಿಂದ ಹೊರಗೆ ಬಂದಳು. ಮೀನಾಕ್ಷಿ, ನನ್ನ ಮಗಳ ಚಪ್ಪಲಿ ಹರಿದು ಹೋಗಿದೆ. ಅವಳಿಗಾಗಿ ಹೊರಗಿನಿಂದ ಚಪ್ಪಲಿ ತೆಗೆದುಕೊಂಡು ಬಾ. ಅಮ್ಮ, ನನ್ನ ಚಪ್ಪಲಿಯೂ ಹರಿದು ಹೋಗಿದೆ. ನನ್ ಚಪ್ಪಲಿ ಇಲ್ದೆ ಹೊರಗೆ ಹೇಗೆ ಹೋಗ್ಲಿ? ನನ್ ಕಾಲುಗಳು ಸುಟ್ಟು ಹೋಗ್ತವೆ. ಅರೆ, ಕಾಲುಗಳಷ್ಟೇ ತಾನೇ ಸುಡುತ್ತವೆ, ಸತ್ತು ಹೋಗುವುದಿಲ್ಲವಲ್ಲ. ಹೋಗುತ್ತೀಯಾ ಅಥವಾ ಕೋಲು ತೆಗೆದುಕೊಳ್ಳಲ? ಹೊಡೆಯುವ ಭಯದಿಂದ ನಡುಗುತ್ತಿದ್ದ ಮೀನಾಕ್ಷಿ ತಕ್ಷಣ ಹೇಳಿದಳು, ಇಲ್ಲ ಇಲ್ಲ ಅಮ್ಮ, ನಾನು ಈಗ್ಲೇ ಹೋಗ್ತೇನೆ. ಮೀನಾಕ್ಷಿಗೆ ತನ್ನ ಮಲತಾಯಿ ಹೇಳಿದ ಮಾತನ್ನು ಕೇಳುವುದನ್ನು ಬಿಟ್ಟು ಬೇರೆ ಯಾವುದೇ ದಾರಿ ಇರಲಿಲ್ಲ. ಅವಳು ಚಪ್ಪಲಿ ಇಲ್ಲದೆ ಸುಡುತ್ತಿರುವ ಕಡು ಬಿಸಿಲಿನಲ್ಲಿ ಮಾರುಕಟ್ಟೆಯ ಕಡೆಗೆ ಹೊರಟಳು. ಮಧ್ಯಾಹ್ನದ ಭೀಕರ ಬಿಸಿಲಿನಿಂದಾಗಿ ರಸ್ತೆ ತುಂಬಾ ಬಿಸಿಯಾಗಿತ್ತು. ನಡೆಯುತ್ತಾ ಹೋಗುತ್ತಿದ್ದ ಮೀನಾಕ್ಷಿಯ ಕಾಲುಗಳು ಸಂಪೂರ್ಣವಾಗಿ ಸುಡುತ್ತಿದ್ದವು. ಹೇಗೂ ನೋವನ್ನು ಸಹಿಸಿಕೊಂಡು ಮೀನಾಕ್ಷಿ ಮಾರುಕಟ್ಟೆಗೆ ತಲುಪಿದಳು. ಅಲ್ಲಿಂದ ತನ್ನ ಮಲತಂಗಿ ರಿಯಾಗಾಗಿ ಹೊಸ ಚಪ್ಪಲಿಯನ್ನು ಖರೀದಿಸಿ ಮತ್ತೆ ಮನೆ ಕಡೆಗೆ ಹೊರಟಳು. ದಾರಿಯಲ್ಲಿ ಅವಳಿಗೆ ಅವಳ ತಂದೆ ರಘು ಸಿಕ್ಕರು. ಮೀನಾಕ್ಷಿಯನ್ನು ಚಪ್ಪಲಿ ಇಲ್ಲದೆ ನೋಡಿದ ರಘು ಆಶ್ಚರ್ಯ ಮತ್ತು ದುಃಖದಿಂದ ಕೇಳಿದರು, ಅರೆ ಮಗಳೇ, ಇಷ್ಟು ಕಡು ಬಿಸಿಲಿದೆ, ನೀನು ಚಪ್ಪಲಿ ಇಲ್ಲದೆ ಎಲ್ಲಿಗೆ ಹೋಗಿದ್ದೆ? ಅಪ್ಪ, ನಾನ್ ರಿಯಾಗಾಗಿ ಹೊಸ ಚಪ್ಪಲಿ ತರಲು ಹೋಗಿದ್ದೆ. ನಾನ್ ಹೋಗದಿದ್ದರೆ ಅಮ್ಮ ನನ್ನನ್ನು ಹೊಡೆಯುತ್ತಿದ್ದರು. ಇರು, ಇವತ್ತು ಸೀಮಾ ಎಲ್ಲೆ ಮೀರಿ ಹೋಗಿದ್ದಾಳೆ. ಆ ತಾಯಿ ಮಗಳನ್ನು ನಾನೇ ನೋಡಿಕೊಳ್ಳುತ್ತೇನೆ. ಇರಲಿ ಅಪ್ಪ. ಮಗಳೇ, ಇದೆಲ್ಲ ತಪ್ಪು ನನ್ನದೇ. ಈ ಸೀಮಾ ಎಂಬ ಡೈನಿ ನನ್ನ ಮನೆಗೆ ಬಂದ ದಿನವನ್ನು ನಾನು ಶಪಿಸುತ್ತೇನೆ. ಮಗಳೇ, ನನ್ನನ್ನು ಕ್ಷಮಿಸು. ನಾನು ನಿನಗಾಗಿ ಸಂತೋಷದ ಬದಲು ದುಃಖವನ್ನೇ ತಂದಿದ್ದೇನೆ. ಬಾ ಮಗಳೇ, ನಾನು ನಿನ್ನ ಕಾಲುಗಳಿಗೆ ಔಷಧಿ ಹಚ್ಚುತ್ತೇನೆ. ನೀನು ವಿಶ್ರಾಂತಿ ತೆಗೆದುಕೋ. ತನ್ನ ಮಗಳ ಸುಟ್ಟು ಹೋದ ಕಾಲುಗಳನ್ನು ಮತ್ತು ಸೀಮಾಳ ಕ್ರೌರ್ಯವನ್ನು ನೋಡಿ ರಘುವಿನ ರಕ್ತ ಕುದಿಯಿತು. ಅಸಹಾಯಕಳಾದ ತನ್ನ ಮಗಳ ಬಾಯಿಂದ ಹೊಡೆತದ ಭಯ ಮತ್ತು ಬೇಡಿಕೊಳ್ಳುವ ಮಾತುಗಳನ್ನು ಕೇಳಿದ ರಘುವಿನ ಕೋಪ ಅಸಹಾಯಕತೆಯಾಗಿ ಬದಲಾಯಿತು. ಅವನು ಅಲ್ಲಿಯೇ ನಿಂತು ಬಿಟ್ಟನು. ತನ್ನ ಮಗಳು ಇಷ್ಟು ಭಯದಿಂದ ಮಾತನಾಡುವುದನ್ನು ಕೇಳಿ ರಘುವಿನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ರಘು ಭಾರವಾದ ಮನಸ್ಸಿನಿಂದ ತನ್ನ ಮಗಳು ಮೀನಾಕ್ಷಿಯನ್ನು ಕರೆದುಕೊಂಡು ಮತ್ತೆ ಮನೆಗೆ ಬಂದನು.
ಶಾಲೆಯಲ್ಲಿ ಯಾರೋ ಅಳುತ್ತಿರುವ ಶಬ್ದ ಕೇಳಿ ಬರುತ್ತಿತ್ತು. ಆ ರಾತ್ರಿ ಮೀನಾಕ್ಷಿ ತನ್ನ ಹಾಸಿಗೆಯ ಮೇಲೆ ಕುಳಿತಿದ್ದಳು. ಇಡೀ ದಿನ ಉರಿಯುವ ಬಿಸಿಲಿನಲ್ಲಿ ಮತ್ತು ಬಿಸಿಯಾದ ರಸ್ತೆಯಲ್ಲಿ ಚಪ್ಪಲಿ ಇಲ್ಲದೆ ನಡೆದಿದ್ದರಿಂದ ಅವಳ ಮೃದುವಾದ ಕಾಲುಗಳಲ್ಲಿ ದೊಡ್ಡ ದೊಡ್ಡ ಗುಳ್ಳಗಳು ಮೂಡಿದ್ದವು. ಅಸಹನೀಯ ನೋವಿನಿಂದ ತನ್ನ ಕಾಲುಗಳನ್ನು ಹಿಡಿದುಕೊಂಡು ಮೀನಾಕ್ಷಿ ಒಬ್ಬಳೇ ಸುಮ್ಮನೆ ಅಳುತ್ತಿದ್ದಳು. ಆಗ ತನ್ನ ಮುದ್ದಿನ ಮಗಳು ಈ ಸ್ಥಿತಿಯಲ್ಲಿರುವುದನ್ನು ನೋಡಿ ದುಃಖಿತನಾದ ತಂದೆ ರಘು ಅವಳ ಬಳಿಗೆ ಬಂದನು. ನಂತರ ರಘು ತುಂಬಾ ಪ್ರೀತಿ ಮತ್ತು ಮಮತೆಯಿಂದ ಮೀನಾಕ್ಷಿಯ ಗುಳ್ಳಗಳಾದ ಕಾಲುಗಳಿಗೆ ಔಷಧಿ ಹಚ್ಚಿದನು. ಔಷಧಿ ಹಚ್ಚಿದರೂ ಮೀನಾಕ್ಷಿಯ ಕಾಲುಗಳ ನೋವು ಎಷ್ಟೊಂದು ಅಸಹನೀಯವಾಗಿತ್ತೆಂದರೆ ಅವಳಿಗೆ ಇಡೀ ರಾತ್ರಿ ಒಂದು ಕ್ಷಣವೂ ನಿದ್ರೆ ಬರಲಿಲ್ಲ. ಅವಳು ಇಡೀ ರಾತ್ರಿ ನೋವಿನಿಂದ ನರಳುತ್ತಾ ತನ್ನ ಕಾಲುಗಳನ್ನು ಹಿಡಿದುಕೊಂಡು ಅಳುತ್ತಾ ತನ್ನ ಸ್ವಂತ ಸ್ವರ್ಗಸ್ಥ ತಾಯಿಯನ್ನು ನೆನಪಿಸಿಕೊಂಡು ಕಣ್ಣೀರು ಸುರಿಸುತ್ತಿದ್ದಳು. ರೇ ಮೀನಾಕ್ಷಿ, ಇನ್ನೆಷ್ಟು ಹೊತ್ತು ಮಲಗಿರುತ್ತೀಯಾ? ಬೇಗ ಹೋಗಿ ನೀರು ತೆಗೆದುಕೊಂಡು ಬಾ. ಮನೆಯಲ್ಲಿ ಸ್ವಲ್ಪವೂ ನೀರು ಇಲ್ಲ. ಅಮ್ಮ, ನನ್ನ ಕಾಲುಗಳಲ್ಲಿ ತುಂಬಾ ನೋವಿದೆ. ನಾನು ನಡೆಯಲು ಸಾಧ್ಯವಾಗುತ್ತಿಲ್ಲ. ಅರೆ, ನೆಪ ಹೇಳುವುದನ್ನು ನಿಲ್ಲಿಸು. ಹೋಗ್ತೀಯಾ ಅಥವಾ ನಿನ್ನನ್ನು ಹೊಡೆದು ಕಳುಹಿಸಬೇಕಾ? ತನ್ನ ಮಗಳ ಮೇಲೆ ನಡೆಯುತ್ತಿದ್ದ ಈ ಕಿರುಕುಳವನ್ನು ನೋಡಿ ರಘುವಿನ ತಾಳ್ಮೆಯ ಕಟ್ಟೆ ಒಡೆಯಿತು. ಮೊದಲ ಬಾರಿಗೆ ಅವನು ತನ್ನ ಹೆಂಡತಿಯ ಮುಂದೆ ಗಟ್ಟಿಯಾಗಿ ಮಾತನಾಡಿದನು. ಅರೆ, ನೀನು ತಾಯಿಯೋ ಅಥವಾ ಕಟುಕಿಯೋ? ಅವಳ ಕಾಲಿಗೆ ಗಾಯವಾಗಿದೆ. ರಿಯಾ ಕೂಡ ನೀರು ತರಲು ಹೋಗಬಹುದು, ಅಥವಾ ನೀನೇ ಹೋಗಿ ನೀರು ತೆಗೆದುಕೊಂಡು ಬರಬಹುದು. ನಿಮಗೆ ಇದೇ ಬೇಕು ಅಲ್ಲವೇ? ನಾನು ಮತ್ತು ನನ್ನ ಮಗಳು ಕೆಲಸ ಮಾಡಬೇಕು. ಈ ಮಹಾರಾಣಿ ಇಲ್ಲಿ ಆರಾಮವಾಗಿ ಇರಬೇಕು. ನಿಮ್ಮ ಜೊತೆ ಮಾತನಾಡುವುದೇ ವ್ಯರ್ಥ. ಸಾಕು, ನಾನು ನೀರು ತೆಗೆದುಕೊಂಡು ಬರುತ್ತೇನೆ. ಇಷ್ಟು ಹೇಳಿ ರಘು ತಾನೇ ನೀರು ತರಲು ಮನೆಯಿಂದ ಹೊರಗೆ ಹೋದನು. ಆದರೆ ರಘು ಹೋದ ತಕ್ಷಣ ಸೀಮಾಳ ಕೋಪ ಮೀನಾಕ್ಷಿಯ ಮೇಲೆ ಇನ್ನಷ್ಟು ಹೆಚ್ಚಾಯಿತು. ಹರಿ ಕರ್ಮಜಲ್ಲಿ, ಸಾಯುವುದಿಲ್ಲವೇ? ಇನ್ನೆಷ್ಟು ದಿನ ನಮ್ಮ ಮೇಲೆ ಹೊರೆಯಾಗಿರುತ್ತೀಯಾ? ಎಲ್ಲಿಗಾದ್ರೂ ಹೋಗಿ ಸತ್ತು ಹೋಗುವಷ್ಟು ನಿನಗೆ ನಾಚಿಕೆಯೂ ಇಲ್ಲವೇ? ಬನ್ನಿ ಅಮ್ಮ, ಇವಳಿಗೆ ಹೇಳುವುದೇ ವ್ಯರ್ಥ. ಇವಳಿಗೆ ನಾಚಿಕೆಯೇ ಇಲ್ಲ. ನೀವು ನನ್ನನ್ನು ಬಿಟ್ಟು ಏಕೆ ಹೋದಿರಿ? ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಬೇಕಿತ್ತು. ನನ್ನಿಂದಾಗಿ ಅಪ್ಪ ಎಷ್ಟು ಮಾತುಗಳನ್ನು ಕೇಳಬೇಕಾಗುತ್ತಿದೆ. ಅವಳು ಇಡೀ ದಿನ ಮೀನಾಕ್ಷಿಯನ್ನು ತುಂಬಾ ಬೈಯುತ್ತಾ ಮತ್ತು ಕಿರುಕುಳ ನೀಡುತ್ತಲೇ ಇದ್ದಳು. ಪಾಪ ಮೀನಾಕ್ಷಿ ಏನೂ ಮಾತನಾಡದೆ ಅಳುತ್ತಾ ಸುಮ್ಮನೆ ತನ್ನ ಮಲತಾಯಿಯ ಎಲ್ಲಾ ಬೈಗುಳ ಮತ್ತು ಕಹಿ ಮಾತುಗಳನ್ನು ಕೇಳುತ್ತಲೇ ಇದ್ದಳು. ಒಬ್ಬಳೇ ಉಳಿದ ಮೀನಾಕ್ಷಿ ಜೋರಾಗಿ ಅಳಲು ಪ್ರಾರಂಭಿಸಿದಳು. ತನ್ನ ಸ್ವರ್ಗಸ್ಥ ತಾಯಿಯನ್ನು ನೆನಪಿಸಿಕೊಂಡು ಅವಳು ಅಳುತ್ತಾ ಹೇಳಿದಳು. ತನ್ನ ನಿಧನರಾದ ತಾಯಿಯನ್ನು ನೆನಪಿಸಿಕೊಳ್ಳುತ್ತಾ ಮೀನಾಕ್ಷಿ ಬಹಳ ಹೊತ್ತು ಒಬ್ಬಳೇ ಕುಳಿತು ಅಳುತ್ತಲೇ ಇದ್ದಳು. ಮರುದಿನ ಕಥೆಯಲ್ಲಿ ಒಂದು ಹೊಸ ತಿರುವು ಬರುತ್ತದೆ. ಸೀಮಾಳ ಸಹೋದರಿ ಮಾಯಾ, ಅಂದರೆ ಮೀನಾಕ್ಷಿಯ ಮಲತಾಯಿ, ಅವರ ಮನೆಗೆ ಬರುತ್ತಾಳೆ. ಹರಿ ಮಾಯಾ, ಹೇಳು, ಹೇಗೆ ಬಂದೆ? ಅರೆ ತಂಗಿ, ನಾನು ಮೀನಾಕ್ಷಿಗಾಗಿ ಒಂದು ಮದುವೆ ಸಂಬಂಧವನ್ನು ತೆಗೆದುಕೊಂಡು ಬಂದಿದ್ದೇನೆ. ಹೌದು ಹೌದು ಮಾಯಾ, ಹೇಳು. ನಾನು ಮೀನಾಕ್ಷಿಯ ಮದುವೆ ಮಾಡುತ್ತೇನೆ. ಹಾಗಾದ್ರೆ ಹುಡುಗ ಏನು ಕೆಲಸ ಮಾಡುತ್ತಾನೆ? ಆದರೆ ಹುಡುಗ ತುಂಬಾ ಬಡವನು. ಹುಡುಗ ರೈತ. ಪ್ರತಿದಿನ ಹೊಲದಲ್ಲಿ ಕೆಲಸ ಮಾಡಿ ದುಡಿದರೆ ಮಾತ್ರ ಅವನಿಗೆ ಊಟ ಸಿಗುತ್ತದೆ. ಆದರೆ ಹುಡುಗ ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವನು. ಅರೆ, ನನಗಂತೂ ಒಪ್ಪಿಗೆ ಇದೆ. ನೀನು ನಾಳೆ ಅವರನ್ನು ನಮ್ಮ ಮನೆಗೆ ಸರಿ ತಂಗಿ, ಹಾಗಾದರೆ ನಾನು ಈಗ ಹೊರಡುತ್ತೇನೆ. ಮೀನಾಕ್ಷಿಗೆ ಕೆಟ್ಟದ್ದೇ ಆಗಬೇಕು ಎಂದು ಬಯಸುತ್ತಿದ್ದ ಸೀಮಾಗೆ ಇಂತಹದ್ದೇ ಸಂಬಂಧ ಬೇಕಾಗಿತ್ತು. ಅವಳು ತಕ್ಷಣ ಒಪ್ಪಿಕೊಂಡಳು. ಸ್ವಲ್ಪ ಸಮಯದ ನಂತರ ಮಾಯಾ ತನ್ನ ಮನೆಗೆ ಹೊರಟು ಹೋದಳು. ಅದೇ ಸಮಯದಲ್ಲಿ ಮೀನಾಕ್ಷಿಯ ತಂದೆ ರಘು ಕೆಲಸದಿಂದ ಮನೆಗೆ ಮರಳಿ ಬಂದನು. ಅರೆ ರೀ, ಕೇಳಿ, ನಾಳೆ ನಮ್ಮ ಮೀನಾಕ್ಷಿಯನ್ನು ನೋಡಲು ಹುಡುಗನ ಮನೆಯವರು ಬರುತ್ತಿದ್ದಾರೆ. ಆದರೆ ಸೀಮಾ, ನೀನು ಮೊದಲು ಮದುವೆ ಮಾಡಲು ಬೇಡ ಎಂದು ಹೇಳ್ತಿದ್ಯಲ್ಲ? ಹೌದು, ನಾನು ಬೇಡ ಎಂದು ಹೇಳುತ್ತಿದ್ದೆ. ಆದರೆ ನಮಗೆ ನಮ್ಮ ಮಗಳ ರಿಯಾ ಮದುವೆಯನ್ನು ಮಾಡಬೇಕಲ್ಲ. ಇನ್ನೆಷ್ಟು ದಿನ ಮೀನಾಕ್ಷಿಯ ವಿಷಯವನ್ನೇ ಯೋಚಿಸುತ್ತಾ ಇರುತ್ತೇವೆ? ಸೀಮಾಳ ಮಾತನ್ನು ನಂಬಿ ರಘು ಒಪ್ಪಿಕೊಂಡನು. ಮರುದಿನ ಮೀನಾಕ್ಷಿಯನ್ನು ನೋಡಲು ಬಡ ಹುಡುಗನ ಮನೆಯವರು ಅವರ ಮನೆಗೆ ಬಂದರು. ಆಗ ರಘುವಿನ ಕಣ್ಣು ಹುಡುಗನ ಮೇಲೆ ಬಿತ್ತು. ಹುಡುಗನ ಸರಳವಾದ ಮತ್ತು ವಯಸ್ಸಾದ ರೂಪವನ್ನು ನೋಡಿ ರಘು ನಿರಾಶನಾದನು. ಅರೆ ಬನ್ನಿ ಬನ್ನಿ ಅಕ್ಕ,
ಕುಳಿತುಕೊಳ್ಳಿ. ಅವನು ನಿಧಾನವಾಗಿ ಸೀಮಾಳಗೆ ಹೇಳಿದನು. ಅರೆ ಸೀಮಾ, ಹುಡುಗ ನೋಡಲು ತುಂಬಾ ಸಾಮಾನ್ಯವಾಗಿದ್ದಾನೆ. ಅರೆ ಸುಮ್ಮನಿರಿ, ಎಷ್ಟು ಒಳ್ಳೆಯ ಹುಡುಗ. ನಿಮ್ಮ ಮಗಳಿಗೆ ರಾಜಕುಮಾರನೇ ಬರಬೇಕೆ ಎಂದು ಬಯಸುತ್ತಿದ್ದೀರಾ? ಆದರೆ ಸೀಮಾ, ಮೊದಲು ಅವನ ಮನೆ ಹೇಗಿದೆ ಎಂದು ನೋಡೋಣ. ಅರೆ, ಮದುವೆಯಾದ ಮೇಲೆ ಎಲ್ಲವನ್ನೂ ನೋಡಿಕೊಳ್ಳಬಹುದು. ನಮಗೆ ಇನ್ನೊಬ್ಬ ಮಗಳೂ ಇದ್ದಾಳೆ, ಅವಳ ಬಗ್ಗೆಯೂ ನಾವು ಯೋಚಿಸಬೇಕಲ್ಲ. ಅರೆ ಅಣ್ಣ, ನಮಗಂತೂ ಹುಡುಗ ತುಂಬಾ ಇಷ್ಟವಾಗಿದ್ದಾನೆ. ನೀವು ಮದುವೆಯ ಸಿದ್ಧತೆಗಳನ್ನು ಶುರು ಮಾಡಿ. ಕೆಲವು ದಿನಗಳ ನಂತರ ಸೀಮಾ ಬಲವಂತವಾಗಿ ಮೀನಾಕ್ಷಿಯ ಮದುವೆಯನ್ನು ಆ ಬಡ ಮತ್ತು ವಯಸ್ಸಿನಲ್ಲಿ ದೊಡ್ಡವನಾದ ಹುಡುಗನೊಂದಿಗೆ ಮಾಡಿಸಿದಳು. ಮಗಳೇ, ನನ್ನನ್ನು ಕ್ಷಮಿಸು. ನಾನು ನಿನಗಾಗಿ ಎಂದಿಗೂ ಏನನ್ನೂ ಒಳ್ಳೆಯದಾಗಿ ಮಾಡಲು ಸಾಧ್ಯವಾಗಲಿಲ್ಲ. ನೀನು ನಿನ್ನನ್ನು ಚೆನ್ನಾಗಿ ನೋಡ್ಕೊ ಮಗಳೇ. ಪರವಾಗಿಲ್ಲ ಅಪ್ಪ, ನೀವು ನನಗಾಗಿ ಮಾಡಿದ್ದೆಲ್ಲವೂ ತುಂಬಾ ದೊಡ್ಡದು. ನನಗೆ ಯಾವಾಗಲೂ ನಿಮ್ಮ ನೆನಪು ಬರುತ್ತದೆ. ಅಮ್ಮ, ನೀವು ನನ್ನನ್ನು ಒಂದು ಬಾರಿಯಾದರೂ ತಬ್ಬಿಕೊಳ್ಳುವುದಿಲ್ಲವೇ? ಅರೆ ಸರಿ, ಹೋಗು ಮೀನಾಕ್ಷಿ, ತುಂಬಾ ತಡವಾಗುತ್ತಿದೆ. ಮೀನಾಕ್ಷಿ ತನ್ನ ತಂದೆಯ ಕಣ್ಣೀರನ್ನು ಒರೆಸುತ್ತಾ ಎಂದಿನಂತೆ ಧೈರ್ಯದಿಂದ ಮಾತನಾಡಿದಳು. ನಂತರ ಮೀನಾಕ್ಷಿ ಅಳುತ್ತಾ ತನ್ನ ಮಲತಾಯಿ ಸೀಮಾಳ ಬಳಿಗೆ ಹೋದಳು. ಕೊನೆಯ ಬಾರಿಗೆ ತಾಯಿಯ ಪ್ರೀತಿಯನ್ನು ಪಡೆಯುವ ನಿರೀಕ್ಷೆಯಿಂದ ಕೇಳಿದಳು. ಸೀಮಾಳ ಹೃದಯದಲ್ಲಿ ಮೀನಾಕ್ಷಿಗಾಗಿ ಸ್ವಲ್ಪವೂ ಪ್ರೀತಿ ಇರಲಿಲ್ಲ. ಅವಳನ್ನು ತಬ್ಬಿಕೊಳ್ಳುವ ಬದಲು ಕಠಿಣವಾಗಿ ಮಾತನಾಡಿದಳು. ಸೀಮಾ ಮೀನಾಕ್ಷಿಯನ್ನು ತಬ್ಬಿಕೊಳ್ಳದೆ ಕಠಿಣವಾಗಿ ಅವಳನ್ನು ಬೀಳ್ಕೊಟ್ಟಳು. ಮೀನಾಕ್ಷಿ ತನ್ನ ತಂದೆ ರಘುವನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳು. ಹೀಗೆ ಭಾರವಾದ ಮನಸ್ಸಿನಿಂದ ಮೀನಾಕ್ಷಿಯ ಬೀಳ್ಕೊಡುಗೆ ನಡೆಯಿತು. ಮದುವೆಯ ನಂತರ ಮೀನಾಕ್ಷಿ ತನ್ನ ಅತ್ತೆ ಮನೆಗೆ ತಲುಪಿದಾಗ ಅವಳ ನಿರೀಕ್ಷೆಗೆ ವಿರುದ್ಧವಾಗಿ ಅತ್ತೆ ಮನೆಯವರು ಅವಳನ್ನು ತುಂಬಾ ಗೌರವದಿಂದ ಮತ್ತು ಪ್ರೀತಿಯಿಂದ ಸ್ವಾಗತಿಸಿದರು. ಅವಳ ಗೃಹ ಪ್ರವೇಶವನ್ನು ಕೂಡ ಬಹಳ ಚೆನ್ನಾಗಿ ಮಾಡಿದರು. ಬಾ ಮಗಳೇ ಮೀನಾಕ್ಷಿ, ಈ ಚಿಕ್ಕ ಮನೆಯಲ್ಲಿ ನಿನಗೆ ಸ್ವಾಗತ. ಬಾ ಮಗಳೇ, ನಾನ್ ನಿನಗಾಗಿ ಊಟ ತೆಗೆದುಕೊಂಡು ಬರುತ್ತೇನೆ. ನೀನು ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ಇಲ್ಲ ಅಮ್ಮ, ಮನೆ ಚಿಕ್ಕದಾಗಿದ್ದರೆ ಏನಾಯ್ತು? ಮನುಷ್ಯನ ಹೃದಯ ದೊಡ್ಡದಾಗಿರಬೇಕು. ಅರೆ ಮಗಳೇ ಮೀನಾಕ್ಷಿ, ನೀನ್ ಏನ್ ಮಾಡ್ತಿದ್ದೀಯಾ? ಅರೆ ಮಗಳೇ, ಈಗಷ್ಟೇ ನೀನು ಹೊಸದಾಗಿ ಮದುವೆಯಾಗಿ ಬಂದಿದ್ಯಾ. ಈಗ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ಮುಂದೆ ಎಲ್ಲಾ ಕೆಲಸಗಳನ್ನು ನೀನೇ ಮಾಡ್ಬೇಕಲ್ಲ. ಏನಿಲ್ಲ ಅಮ್ಮ, ಹಸುವಿಗೆ ಆಹಾರ ಹಾಕುತ್ತಿದ್ದೇನೆ. ಇಲ್ಲ ಇಲ್ಲ ಅಮ್ಮ, ನನಗೆ ಚಿಕ್ಕಂದಿನಿಂದಲೇ ಕೆಲಸ ಮಾಡುವ ಅಭ್ಯಾಸವಿದೆ. ನೀವು ಚಿಂತೆ ಮಾಡಬೇಡಿ, ನಾನು ಮಾಡಿಕೊಳ್ಳುತ್ತೇನೆ. ಸರಿ ಅಮ್ಮ, ನಾನು ಈಗಲೇ ಹೋಗುತ್ತೇನೆ. ಅರೆ ಅಮ್ಮ, ಮೀನಾಕ್ಷಿ ಮನೆಗೆ ಬಂದಾಗಿನಿಂದ ನಮಗೆ ತುಂಬಾ ಲಾಭವಾಗುತ್ತಿದೆ. ಮೊದಲು ನಾವು ಕೇವಲ 2 ಹೊತ್ತಿನ ಊಟಕ್ಕೆ ಸಾಕಾಗುವಷ್ಟು ಮಾತ್ರ ಸಂಪಾದಿಸುತ್ತಿದ್ದೆವು. ಆದ್ರೆ ಈಗ ಹಣವು ಉಳಿತಾಯವಾಗುತ್ತಿದೆ. ಅರೆ ಮಗ, ಅವಳು ನಮ್ಮ ಮನೆಗೆ ಲಕ್ಷ್ಮಿಯಾಗಿ ಬಂದಿದ್ದಾಳೆ. ಬಾ ಸೊಸೆ, ನೀನು ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ಇನ್ನೆಷ್ಟೊತ್ತು ಕೆಲಸ ಮಾಡ್ತೀಯಾ? ಬಾ ಸೊಸೆ, ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ಮತ್ತೊಂದೆಡೆ ಮೀನಾಕ್ಷಿಯ ಕ್ರೂರ ಮಲತಾಯಿ ಸೀಮಾ ತನ್ನ ಸ್ವಂತ ಮಗಳು ರಿಯಾಳ ಮದುವೆಯನ್ನು ದೊಡ್ಡ ಜಮೀನ್ದಾರನ ಮಗ ವಿಕ್ರಮ್ನೊಂದಿಗೆ ಮಾಡಿಸಿದಳು. ರಿಯಾಳ ಮದುವೆ ತುಂಬಾ ಶ್ರೀಮಂತ ಮನೆಯಾಗಿದೆ ಎಂದು ಸೀಮಾ ಭಾವಿಸಿದ್ದಳು. ಅರೆ ಸೊಸೆ, ತವರು ಮನೆಯಿಂದ ಏನೇನ್ ತಂದಿದ್ದೀಯಾ? ಅಮ್ಮ, ಇನ್ನು ಏನ್ ಕೇಳ್ತಿದ್ದೀರಾ? ಈ ಭಿಕ್ಷುಕನ ತಂದೆ ತಾಯಿ ಏನ್ ಕೊಡ್ತಾರೆ? ನಮ್ಮ ಜೊತೆ ಮೋಸವಾಗಿದೆ, ಏನೂ ಸಿಕ್ಕಿಲ್ಲ. ಅದರ ಮೇಲೆ ಈ ಹಳ್ಳಿಗಾಡಿನವಳು ನಮ್ಮ ಮನೆಗೆ ಬಂದಿದ್ದಾಳೆ. ಇಂದು ನನಗೆ 1 ಲಕ್ಷ ರೂಪಾಯಿ ನಷ್ಟವಾಗಿದೆ. ನೋಡಿ ರಾಜಿ, ಅಮ್ಮ ಏನ್ ಹೇಳ್ತಿದ್ದಾರೆ? ಅಮ್ಮ ಸರಿಯಾಗಿಯೇ ಹೇಳ್ತಿದ್ದಾರೆ. ನನ್ನ ಮನೆಯಿಂದ ಹೊರಗೆ ಹೋಗು. ಹಣ ತೆಗೆದುಕೊಂಡು ಬರುವವರೆಗೂ ಮತ್ತೆ ನಿನ್ನ ಮುಖವನ್ನು ತೋರಿಸಬೇಡ. ಅರೆ ಮಹಾರಾಣಿ, ಏಳು, ಬೆಳಗ್ಗೆ 6 ಗಂಟೆ ಆಗಿದೆ. ನನ್ ಮಗ ಕೆಲಸಕ್ಕೆ ಹೋಗ್ಬೇಕು, ಇನ್ನೂ ಊಟ ಮಾಡಿಲ್ಲ. ನಾನೇ ಮಾಡ್ಬೇಕಾ? ನೀನ್ ಮಾಡದಿದ್ದರೆ ನಿನ್ ತಾಯಿ ಬಂದು ಮಾಡುತ್ತಾಳಾ? ಸುಮ್ಮನೆ ಹೋಗಿ ಊಟ ಮಾಡು. ಅರೆ ಕರ್ಮಜಲಿ, ನೀನ್ ಏನ್ ಮಾಡಿದ್ದೀಯಾ? ನನ್ ಮಗ ಈಗ ಏನ್ ತೆಗೆದುಕೊಂಡು ಹೋಗ್ಬೇಕು? ಇಷ್ಟು ದೊಡ್ಡವಳಾಗಿದ್ದೀಯಾ, ಇನ್ನೂ ಅಡುಗೆ ಮಾಡಲು ಬರುವುದಿಲ್ಲವೇ? ವಯಸ್ಸಾದ್ಮೇಲೆ ಕಲಿತೀಯಾ? ಅರೆ ಮಗ, ಈ ಅಪಶಕುನ ನಮ್ಮ ಮನೆಗೆ ಬಂದಾಗಿನಿಂದ ಒಂದಲ್ಲ ಒಂದು ಕೆಟ್ಟ ಘಟನೆ ನಡೆಯುತ್ತಲೇ ಇದೆ. ನೀನು ಚಿಂತೆ ಮಾಡಬೇಡ. ಈಗ ಈಕೆಯೇ ಈ ನಷ್ಟವನ್ನು ತುಂಬಿಕೊಡ್ಬೇಕು. ಅರೆ ರಿಯಾ, ನಿನ್ನ ತಂದೆಯ ಬಳಿ ಹೇಳು 1 ಲಕ್ಷದ ವ್ಯವಸ್ಥೆ ಮಾಡಲಿ. ಹಾಗಾದರೆ ಅದರಲ್ಲಿ ನಾವೇನು ಮಾಡಬೇಕು?
ಅಷ್ಟು ಹಣ ಇರಲಿಲ್ಲ ಎಂದರೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮದುವೆ ಮಾಡಬೇಕಿತ್ತು. ಇಷ್ಟು ಶ್ರೀಮಂತ ಮನೆಗೆ ಮದುವೆ ಮಾಡಿಕೊಳ್ಳುವ ಅವಶ್ಯಕತೆ ಏನಿತ್ತು? ನನ್ನ ಅತ್ತೆ ಮನೆಯವರು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ. ಅವರಿಗೆ 1,00,000 ರೂಪಾಯಿ ಬೇಕಂತೆ. ನಾನು ಹಣ ತೆಗೆದುಕೊಂಡು ಹೋಗುವವರೆಗೂ ಅವರು ನನ್ನನ್ನು ಮತ್ತೆ ಮನೆಗೆ ಸೇರಿಸಿಕೊಳ್ಳುವುದಿಲ್ಲ. ನಾನೀಗಾಗ್ಲೇ ತುಂಬಾ ದುಃಖದಲ್ಲಿದ್ದೇನೆ. ಮಗಳೇ, ನೀನು ಚಿಂತೆ ಮಾಡಬೇಡ. ಬಾ, ನಾನು ನಿನ್ನ ಜೊತೆ ಬರುತ್ತೇನೆ. ಬಹುಶಃ ಅವರು ಒಪ್ಪಿಕೊಳ್ಳಬಹುದು. ಅಕ್ಕ, ನನ್ನ ಮಗಳಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಅವಳನ್ನು ಈ ಮನೆಯಲ್ಲೇ ಇರಲು ಬಿಡಿ. ನಾವು 1,00,000 ರೂಪಾಯಿಯನ್ನು ಎಲ್ಲಿಂದ ತರುತ್ತೇವೆ? ಅಕ್ಕ, ಹೀಗೆ ಮಾಡಬೇಡಿ. ದಾರಿಯಲ್ಲಿ ಅಳುತ್ತಾ ಹೋಗುತ್ತಿದ್ದ ಸೀಮಾ ಮತ್ತು ರಿಯಾಳ ಎದುರಿಗೆ ಏಕಾಏಕಿ ಮೀನಾಕ್ಷಿ ಕಾಣಿಸಿಕೊಂಡಳು. ತನ್ನ ಮಲತಾಯಿ ಮತ್ತು ತಂಗಿಯನ್ನು ಆ ಸ್ಥಿತಿಯಲ್ಲಿ ನೋಡಿ ಮೀನಾಕ್ಷಿಗೆ ಆಶ್ಚರ್ಯವಾಯಿತು. ಸೀಮಾ ಅಳುತ್ತಾ ಮೀನಾಕ್ಷಿ, ಅಕ್ಕ, ನನ್ನನ್ನು ಕ್ಷಮಿಸಿಬಿಡಿ. ರಿಯಾ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳು. ಮೀನಾಕ್ಷಿ ಅವಳಿಗೆ ಧೈರ್ಯ ಹೇಳುತ್ತಾ ತನ್ನ ಮನೆಗೆ ಕರೆದುಕೊಂಡು ಹೋದಳು. ಅಕ್ಕ, ನಾನು ನಿಮ್ಮ ಜೊತೆ ಎಷ್ಟು ಕೆಟ್ಟದಾಗಿ ನಡೆದುಕೊಂಡಿದ್ದೆ. ಆದರೂ ನೀವು ನನ್ನ ಜೊತೆ ನಿಂತು ನನಗೆ ಸಹಾಯ ಮಾಡುತ್ತಿದ್ದೀರಲ್ಲ. ಯಾವ ತಂದೆ ತಾಯಿ ತಮ್ಮ ಮಗಳನ್ನು ಅವರ ಕೈಗೆ ಒಟ್ಟಿಸಿಕೊಟ್ಟಿದ್ದಾರೋ, ಆದರೂ ಅವರಿಗೆ ಹಣವೇ ಬೇಕಿ. ತಂಗಿ, ಇನ್ನು ಅಳಬೇಡ. ನಾನಿದ್ದೀನಲ್ಲ ನಿನ್ನ ಜೊತೆ. ಬಾ, ನನ್ನ ಮನೆಗೆ ಬಾ. ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ತಂಗಿ, ಇನ್ನು ಸಾಕು. ನಿನಗೆ ಬೆಲೆಯೇ ಕೊಡದ ಆ ಜನರಿಗಾಗಿ ನೀನು ಯಾಕೆ ಕಣ್ಣೀರು ಹಾಕುತ್ತೀಯ? ಮಗಳೇ, ರಿಯಾಳ ಅತ್ತೆ ಮನೆಯವರು ಅವಳನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ. ಅವರು 1,00,000 ರೂಪಾಯಿ ಕೇಳುತ್ತಿದ್ದಾರೆ. ಮಗಳೇ, ನನ್ನನ್ನು ಕ್ಷಮಿಸು. ನಾನು ನಿನಗೆ ಎಷ್ಟೊಂದು ಅನ್ಯಾಯ ಮಾಡಿದೆ. ಆದರೆ ನೀನು ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳದೆ ನನ್ನ ಮಗಳಿಗೆ ಸಹಾಯ ಮಾಡಿ ಅವಳನ್ನು ಒಬ್ಬ ಸಮರ್ಥ ವ್ಯಕ್ತಿಯನ್ನಾಗಿ ಮಾಡಿದೆ. ಅಮ್ಮ, ಇಂದು ನೀವು ನನ್ನನ್ನು ನಿಮ್ಮ ಮಗಳು ಎಂದು ಒಪ್ಪಿಕೊಂಡಿದ್ದೀರಲ್ಲ, ನನಗೆ ಅದಕ್ಕಿಂತ ದೊಡ್ಡ ಸಂತೋಷ ಮತ್ತೊಂದಿಲ್ಲ. ರಿಯಾಳ ಕಣ್ಣೀರನ್ನು ಒರೆಸುತ್ತಾ ಹೇಳಿದಳು. ತನ್ನ ಹಿಂದಿನ ತಪ್ಪುಗಳನ್ನು ನೆನೆದು ರಿಯಾ ಕಣ್ಣೀರಿಟ್ಟಳು. ಮೀನಾಕ್ಷಿಯ ದೊಡ್ಡ ಮನಸ್ಸು ಮತ್ತು ಒಳ್ಳೆಯತನವನ್ನು ನೋಡಿ ಅವಳಿಗೆ ತನ್ನ ತಪ್ಪಿನ ಅರಿವಾಯಿತು. ಸೀಮಾಳ ಪಶ್ಚಾತ್ತಾಪ. ಸೀಮಾ ಕೈ ಮುಗಿದು ಕಣ್ಣೀರಿನಿಂದ ಕವಿತಾಳ ಬಳಿ ಹೇಳುತ್ತಾಳೆ. ಇದನ್ನು ಹೇಳುತ್ತಾ ಸೀಮಾಳ ಕಣ್ಣಲ್ಲಿ ಕಣ್ಣೀರು ತುಂಬುತ್ತದೆ. ತನ್ನ ಹಿಂದಿನ ತಪ್ಪುಗಳೆಲ್ಲ ನೆನಪಾಗಿ ಅವಳು ಪಶ್ಚಾತ್ತಾಪ ಪಡುತ್ತಾಳೆ. ಕವಿತಾ ತನ್ನ ಮೇಲೆ ನಡೆದ ಎಲ್ಲ ಹಳೆಯನ್ನು ಮತ್ತು ಅವಮಾನಗಳನ್ನು ಮರೆತು ಸೀಮಾಳನ್ನು ಅಪ್ಪಿಕೊಳ್ಳುತ್ತಾಳೆ. ಅದರೊಂದಿಗೆ ಎಲ್ಲರ ನಡುವಿನ ಹಳೆಯ ದ್ವೇಷ ದೂರವಾಗಿ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಂತೋಷ ಮರಳುತ್ತದೆ. ನಾವು ಇತರರಿಗೆ ಏನು ಕೊಡುತ್ತೇವೋ ಅದೇ ಒಂದು ದಿನ ನಮ್ಮ ಜೀವನಕ್ಕೆ ಮರಳಿ ಬರುತ್ತದೆ. ಆದರೆ ಕೆಟ್ಟದ್ದಕ್ಕೆ ಕೆಟ್ಟದ್ದನ್ನೇ ನೀಡದೆ ಒಳ್ಳೆಯತನದಿಂದ ಪ್ರತಿಕ್ರಿಯಿಸಿದರೆ ಶತ್ರುವಿನ ಹೃದಯವನ್ನೂ ಗೆಲ್ಲಬಹುದು. ಸರಸ್ವತಿ ತಾಳ್ಮೆ, ಒಳ್ಳೆಯ ಸಂಸ್ಕಾರ ಮತ್ತು ದೊಡ್ಡ ಮನಸ್ಸು ಕೊನೆಗೆ ಅವಳ ಕುಟುಂಬವನ್ನೇ ಒಗ್ಗೂಡಿಸಿತು.